ಅಪೊಸ್ತಲರ ಕೃತ್ಯ ಪುಸ್ತಕದಲ್ಲಿ 10ನೇ ಅಧ್ಯಾಯ 26ನೇ ವಚನದಲ್ಲಿ ಬಹಳ ಭಯಭಕ್ತಿ ಉಳ್ಳಂಥ ಒಂದು ಕುಟುಂಬ. ಇವತ್ತು ಇಡೀ ಅವನ ಕುಟುಂಬ, ಅವನ ಮಕ್ಕಳು, ಮನೆಯವರ ಸಹಿತವಾಗಿ ಬಹಳ ಭಯಭಕ್ತಿ ಉಳ್ಳವರಾಗಿ ದಾನ ಧರ್ಮಗಳನ್ನು ಮಾಡಿ ಪ್ರಾರ್ಥನೆಗಳಲ್ಲಿ ನಿರತರಾಗಿರಲ್ಪಟ್ಟಂಥ, ಅನೇಕರಿಗೆ ಸುವಾರ್ತೆಗಳನ್ನು ದೇವರ ಸಂಗತಿಗಳನ್ನು ತಿಳಿಸಲ್ಪಡುತ್ತಾ ಇದ್ದಂಥ ಒಬ್ಬ ಕುಟುಂಬ ಆಗಲ್ಪಟ್ಟಿತ್ತು. ಅದು ಕೊರ್ನೇಲನ ಕುಟುಂಬ. ಹಲ್ಲೆಲೂಯಾ. ಕೊರ್ನೇಲನು ದೇವರಲ್ಲಿ ಬಹಳ ಭಯಭಕ್ತಿ ಉಳ್ಳವನಾಗಿದ್ದನು. ಆದರೆ ಅವನು ಒಂದು ಸಾರಿ ಪೇತ್ರನನ್ನು ಕರೆಸಿ ಅವನ ಬಾಯಿಂದ ದೇವರ ವಾಕ್ಯಗಳನ್ನು ಕೇಳುವುದಕ್ಕಾಗಿ ಅವನು ಇವತ್ತು ದೇವರ ರಹಸ್ಯಗಳ ಅರ್ಥಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ಆ ಪೇತ್ರನನ್ನು ಆತನು ಬರಮಾಡಿಕೊಳ್ಳುತ್ತಾನೆ. ದೇವರು ಅವನಿಗೆ ಕರೆಯಲು ಹೇಳುತ್ತಾನೆ. ಪೇತ್ರನು ಇವತ್ತು ಕೊರ್ನೇಲನ ಮನೆಗೆ ಬಳಿಗೆ ಬರುತ್ತಾ ಇರುವಾಗ ಅವನನ್ನು ಎದುರು ಆತ ನೋಡ್ತೇವೆ. 10ನೇ ಅಧ್ಯಾಯದಲ್ಲಿ 26ನೇ ವಚನ ನೋಡ್ತೇವೆ. ಕೊರ್ನೇಲನು ಪೇತ್ರನನ್ನು ಎದುರುಗೊಂಡನು, ಅವನ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿದನು. ಆದರೆ ಪೇತ್ರನು, ಎಳಪ್ಪ, ನಾನೂ ಮನುಷ್ಯನು ಎಂದು ಹೇಳಿ ಅವನನ್ನು ಎತ್ತಿದನು. ಹಲ್ಲೆಲೂಯಾ. ಈಗ ಪೇತ್ರನನ್ನು ನೋಡು ಆತನ ಎದುರುಗೊಳ್ಳುವಾಗ ಅವನ ಪಾದಕ್ಕೆ ಬಿದ್ದು ಆ ಕೊರ್ನೇಲನು ನಮಸ್ಕಾರ ಮಾಡ್ತಾನೆ. ಆಗ ಪೇತ್ರನು ಹೇಳ್ತಾನೆ, ಎಳಪ್ಪ, ಇಗೋ ನಾನು ನಿನ್ನ ಹಾಗೆ ಮನುಷ್ಯ, ಇಗೋ ನೀನು ಹೇಳು ಎಂಬುದಾಗಿ ದೇವರನ್ನು ಆರಾಧಿಸೋಣ. ನಮ್ಮ ಸುನಿರ್ಮಾಣಿಕನಾಗಿರುವಂಥ ದೇವರನ್ನು ಆರಾಧಿಸೋಣ. ನಾನು ಆರಾಧನೆಗೆ ಯೋಗ್ಯನಲ್ಲ, ನಾನೊಬ್ಬ ಸೇವಕ, ನಾನೊಬ್ಬ ಮನುಷ್ಯ ಎಂಬುದಾಗಿ ಆತನು ಹೇಳಿದನು. ದೇವರಿಗೆ ಸ್ತೋತ್ರವಾಗಲ್ಪಡಲಿ. ಹಲ್ಲೆಲೂಯಾ. ಇವತ್ತು ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಇವತ್ತು ಆರಾಧನೆಯ ಸಮಯದಲ್ಲಿ ಇವತ್ತು ಆರಾಧನೆಯನ್ನು ದೇವರನ್ನು ಕೊಡುವಂಥ ಗೌರವದ ಬದಲಾಗಿ ಇವತ್ತು ನಾವು ಯಾವ ಮನುಷ್ಯರಿಗೆ ನಾವು ಕೊಡಬಾರ್ದು, ಯಾವ ಸೇವಕರಿಗೆ ಕೊಡಬಾರ್ದು, ಯಾವ ಪ್ರವಾದಿಗಳಿಗೆ ಕೊಡಬಾರ್ದು, ಯಾವ ಸ್ಥಾನಮಾನಗಳನ್ನು ಹೊಂದಿರುವಂಥ ವ್ಯಕ್ತಿಗಳಿಗೆ ಕೊಡಬಾರ್ದು. ದೇವರ ಸಮಯವನ್ನು ದೇವರಿಗಾಗಿಯೇ ನಾವು ಒದಗಿಸಬೇಕು. ಇದು ದೇವರ ಗಳಿಗೆಯನ್ನು ದೇವರಿಗಾಗಿಯೇ ನಾವು ಗಳಿಗೆಯನ್ನು ಕೊಡಬೇಕು. ದೇವರಿಗೆ ಕೊಡುವಂಥ ಗೌರವವನ್ನು ದೇವರಿಗಾಗಿ ನಾವು ಕೊಡುವವರಾಗಿರಬೇಕು. ದೇವರಿಗೆ ಸ್ತೋತ್ರವಾಗಲ್ಪಡಲಿ. ಯಾವ ಸೇವಕನೇ ಬರಲಿ, ಯಾವ ವ್ಯಕ್ತಿಯೇ ಬರಲಿ, ಎಂಥ ಪ್ರವಾದನೆ ಹೇಳುವವನೇ ಬರಲಿ, ಎಂಥ ಘೋರವಾಗಿರುವಂಥ ಭಕ್ತನೇ ಬರಲಿ, ಈಗೋ ಅವನು ಹೇಳುವಂಥ ಅವನು ದೊಡ್ಡ ಪ್ರವಾದಿ, ಅವನು ದೊಡ್ಡ ಪವರ್ಫುಲ್, ಅವನು ದೊಡ್ಡ ಶಕ್ತಿವಂತನು, ಅವನು ದೊಡ್ಡ ಪ್ರಾರ್ಥನೆ ವೀರನೆಂಬುದಾಗಿ ಅವನು ಹೇಳಿದ ಮಾತನ್ನೇ ಕೂತ್ಕೊಂಡು ಕೇಳುತ್ತಾ ಅವನ ಹಾಗೆ ನಾವು ಕುಣಿಯುವವರು ಆಗಿರಬಾರದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾವಾಡಿಗನು ತನ್ನ ಪುಂಗಿಯನ್ನು ಊದುವಾಗ ಹಾವು ಕುಣಿಯುವ ಉಪಾಧಿಯಲ್ಲಿ ಅಲ್ಲ. ಇವತ್ತು ಮಂಗ ಆಡಿಸುವವರು ಅವನು ಡುಮುಡುಮುಕಿ ಬಾರಿಸಿದ ಹಾಗೆ ಇವತ್ತು ಮಂಗ ಕುಣಿತದೆ, ಹಾಗೆ ನಾವು ಕುಣಿಯುವವರಲ್ಲ. ಹಲ್ಲೆಲೂಯಾ. ಇವತ್ತು ಏನು ಹೇಳುತ್ತಾರೋ ಹೌದು ಬಸವ, ಹೌದು, ಅಲ್ಲ ಬಸವ, ಅಲ್ಲ ಎಂಬುದಾಗಿ ನಾವು ತಲೆಬಾಡಿಸುವಂಥವರು ನಾವು ಆಗಿರಬಾರದು. ದೇವರಿಗೆ ಸ್ತೋತ್ರ. ಇವತ್ತು ಅನೇಕ ದೇವರ ಸೇವಕರುಗಳು ಎಂಬುದಾಗಿ ಹೇಳಿಸಿಕೊಂಡವರು ತಮ್ಮ ಮನೆಗಳಿಗೆ ಬಂದು ಇವತ್ತು ದೇವರ ಆರಾಧನೆಗೆ ಸೇರಿ ಬರುವಂಥದ್ದನ್ನು, ಸಹೋದರ ಅನ್ಯೋನ್ಯತೆಯಲ್ಲಿ ಸೇರಿ ಬರುವಂಥದ್ದನ್ನು, ಸಭೆಯಾಗಿ ಸೇರಿ ಬರುವಂಥದ್ದನ್ನು, ಇವತ್ತು ದೇವರ ಪ್ರೀತಿ ಅನ್ಯೋನ್ಯತೆಯಲ್ಲಿ ಇರುವುದನ್ನು ವಿಭಜನೆ ಮಾಡುವಂಥ ಇವತ್ತು ಒಂದು ರೀತಿಯ ವ್ಯತ್ಯಾಸಗಳನ್ನು, ಒಂದು ಗಲಿಬಿಲಿಗಳನ್ನು ಮಾಡುವಂಥ ಆಲೋಚನೆಗಳು ಇವತ್ತು ಅನೇಕ ಸಂಗತಿಗಳಲ್ಲಿ ಇವತ್ತು ಕಾಣುತ್ತೇವೆ. ಹಲ್ಲೆಲೂಯಾ. ಇವತ್ತು ದೇವರ ಸ್ಥಾನಕ್ಕೆ ಬದಲಾಗಿ ಅಂಥ ವ್ಯಕ್ತಿಗಳನ್ನಾಗಲಿ ಸೇವಕರಿಗೆ ಇವತ್ತು ನಾವು ಒಳಗಾಗಬಾರದು, ಅವರಿಗೆ ನಾವು ಅಧೀನರಾಗಿರಬಾರದು. ದೇವರಿಗೆ ಸ್ತೋತ್ರವಾಗಲ್ಪಡಲಿ. ಇವತ್ತು ಮನುಷ್ಯನೇ, ಆದರೆ ನಿರ್ಮಾಣಿಕನಾಗಿರುವ ನಮ್ಮ ದೇವರು, ನಮಗೆ ಬೇಕಾದವುಗಳನ್ನು ಆತನು ತಿಳಿದಿರುವಂಥವನು, ಅಗತ್ಯವಾದವುಗಳನ್ನು ತಿಳಿದಿರುವಂಥವನು, ನಮ್ಮ ಜೀವಿತವನ್ನು ಕಾಪಾಡುವವನು, ನಮ್ಮನ್ನು ತಾನೇ ತನ್ನ ಭವಿಷ್ಯತ್ತಿನ ಕಡೆಗೆ ನಮ್ಮ ನಡೆಸುವವನು, ನಮ್ಮ ನಿರ್ಮಾಣಿಕನಾಗಿರುವಂಥ ದೇವರು ಆತನಾಗಿದ್ದಾನೆ. ಹಲ್ಲೆಲೂಯಾ. ಆದ್ದರಿಂದ ಇವತ್ತು ನಾವು ಆತನಿಗೆ ಅಡ್ಡ ಬೀಳೋಣ, ಆತನಿಗೆ ನಾವು ಒಳಗಾಗಿರೋಣ, ಆತನೆಲ್ಲ ಏನು ಹೇಳುತ್ತಾನೋ ನಾವು ಕೇಳುವವರಾಗಿರೋಣ. ಇವತ್ತು ತಾಯಿ ಮರಿಯಳು ಇವತ್ತು ಕಾನಾನ್ ಊರಿನ ಮದುವೆಯಲ್ಲಿ ತನ್ನ ಶಿಷ್ಯರಿಗೆ ಆತ ಹೇಳ್ತಾನೆ, ಇಗೋ ಆತನು ಏನು ಹೇಳುತ್ತಾನೋ ಅದನ್ನು ನೀವು ಮಾಡಿರಿ. ಇವತ್ತು ನಮ್ಮ ದೇವರು ನಮಗೇನು ಹೇಳುತ್ತಾನೋ ನಾವು ಅದನ್ನು ಮಾಡುವವರಾಗಿರಬೇಕು. ದೇವರ ವಾಕ್ಯ ನಮಗೇನು ಹೇಳುತ್ತದೋ ಅದನ್ನು ನಾವು ಮಾಡುವವರಾಗಿರಬೇಕು. ದೇವರ ಉಪದೇಶ ನಮಗೆ ಏನು ಹೇಳುತ್ತದೋ ಅದನ್ನು ನಾವು ಮಾಡುವವರಾಗಿರಬೇಕು. ಇವತ್ತು ಮನುಷ್ಯ ಬಾಯಿಂದ ಬರುವಂಥ ಪ್ರವಾದನೆಗಳನ್ನು ನಾವು ಗೌರವಿಸಬೇಕು, ಪ್ರವಾದಿಗಳನ್ನು ನಾವು ಗೌರವಿಸಬೇಕು. ಆದರೆ ಇವತ್ತೆಲ್ಲವನ್ನು ಪರಿಶೋಧಿಸಿ ಯಾವುದು ಮಾನ್ಯವಾದದ್ದು, ಯೋಗ್ಯವಾದದ್ದು, ಪ್ರೀತಿ ಉಳ್ಳದು, ಅನ್ಯೂನ್ಯತೆ ಉಳ್ಳದು, ಸಂತೋಷಕರವಾದದ್ದು, ಇವತ್ತು ಸಮಾಧಾನಕರವಾದದ್ದು, ಇವತ್ತು ನಮ್ಮನ್ನು ನೆಮ್ಮದಿಗೆ ನಡೆಸುವಂಥದ್ದಾಗಲ್ಪಟ್ಟಿದ್ದೆಯೋ ಅವುಗಳನ್ನು ಮಾತ್ರ ನಾವು ಹಿಂಬಾಲಿಸುವುದೇ. ಇವರು ಇದ್ದುಕೊಂಡು ನಾವು ದೇವರನ್ನು ಆರಾಧಿಸುವರಾಗಿರ್ಬೇಕು. ಕೆಲವೊಂದು ಸಾರಿ ಯಾರಾದರೂ ಬಂದುಬಿಟ್ರೆ, ಯಾರಾದರೂ ಗೆಸ್ಟ್ ಬಂದುಬಿಟ್ರೆ, ಯಾರಾದರೂ ಸೇವಕರುಗಳು ಬಂದುಬಿಟ್ರೆ, ಯಾರಾದರೂ ನಮ್ಮ ಪ್ರಿಯವಾದರು ಬಂದುಬಿಟ್ರೆ, ಯಾರಾದರೂ ನಮ್ಮ ಅತಿಥಿಗಳು ಆ ದಿವಸ ಆರಾಧನೆಗೆ ಬರುವುದಿಲ್ಲ, ಅಥವಾ ಆ ದಿವಸ ಬೇಗ ಆರಾಧನೆ ಮುಗಿಸೋಣ. ಇವತ್ತು ಅನೇಕ ಸಾರಿ ನಾನು ಹೇಳುವಾಗ ಅನೇಕರಿಗೆ ಕೋಪಗಳು ಬರ್ಬೋದು. ಆರಾಧನೆ ದಿವಸ ನನಗೆ ಮದುವೆ ಹೋಗ್ಲಿಕ್ಕಿದೆ, ಆರಾಧನೆ ದಿವಸ ನಮಗೆ ಇವತ್ತು ಬರ್ತ್ಡೇ ಮಾಡಲಿಕ್ಕಿದೆ, ಆರಾಧನೆ ದಿವಸ ನಮಗೆ ಇನ್ನೊಂದು ಮುಖ್ಯವಾದ ಸ್ಥಳಗಳಿಗೆ ಹೋಗಬೇಕಾಗಿದೆ. ಆದರೆ ದೇವರನ್ನು ಗೌರವಿಸುವ ದಿನದಲ್ಲಿ ನಾವು ದೇವರನ್ನು ಗೌರವಿಸುವ ಆ ಮನಸ್ಸನ್ನು ಇಟ್ಟುಕೊಂಡು ನೀನು 3 ಗಂಟೆ 2 ಗಂಟೆ ನಿನ್ನ ದೇವರನ್ನು ಆರಾಧಿಸುವುದಾದರೆ ನಿನ್ನ ಮನಸ್ಸುಗಳಲ್ಲಿ, ನಮ್ಮ ಹೃದಯಗಳಲ್ಲಿ
ಯೋಚನೆಗಳಲ್ಲಿ ದೇವರು ಇರುವುದಿಲ್ಲ. ಇವತ್ತು ವಿವಾಹ, ಬರ್ತಡೇ ಅಥವಾ ನಾವು ಹಮ್ಮಿಕೊಂಡಿರುವಂಥ ಯೋಜನೆ, ಹೋಗಬೇಕೆಂದಿರುವ ಕಾರ್ಯಗಳೇ ನಿನ್ನ ಜೀವಿತದಲ್ಲಿ ಸುತ್ತುತ್ತಾ ಇರ್ತದೆ. ಹಲ್ಲೆಲೂಯಾ. ಇವತ್ತು ದೇವರು ಅವುಗಳನ್ನು ನೋಡುವ ದೇವರು. ನಮ್ಮ ಜೀವಿತದಲ್ಲಿ ಆಶೀರ್ವಾದವಾಗದೆ ನಮ್ಮ ಜೀವಿತಕ್ಕೆ ನಾವು ಆ ಆಶೀರ್ವಾದವನ್ನು ಕಳೆದುಕೊಳ್ಳುವವರು ನಾವಾಗಿದ್ದೇವೆ. ದೇವರಿಗೆ ಸಲ್ಲತಕ್ಕ ಗೌರವವನ್ನು ಇವತ್ತು ಲೋಕದ ವೈಭವಕ್ಕಾಗಲಿ, ದೇವದೂತರಿಗಾಗಲಿ, ಒಬ್ಬ ದೇವರ ಸೇವಕನ, ಒಬ್ಬ ಭಕ್ತನಿಗಾಗಲಿ ಇವತ್ತು ನಾವು ಸಲ್ಲಿಸಬಾರದು. ಯಾಕಂದರೆ ನಮ್ಮ ದೇವರು ಸ್ವಗೌರವವನ್ನು ಕಾಪಾಡಿಕೊಳ್ಳುವಂಥ ಆ ತಂದೆ ದೇವರಿಗೆ ನಾವು ಅಡ್ಡ ಬಿದ್ದು ನಾವು ಆರಾಧಿಸುವವರಾಗಿರಬೇಕು. ದೇವರಿಗೆ ಸ್ತೋತ್ರ.